ಎಲ್ಲರಿಗೂ ನಮಸ್ಕಾರ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಈ ಒಂದು ಆತ್ಮಿಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಯೇಸುವಿನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಇದು ನಿಮಗೆ ಹೆಚ್ಚು ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಂಬುವಂತವರಾಗಿದ್ದೇವೆ. You are watching Ebenson TV. I am Professor Dr. Ebenson James. ನೀವು ಎಬೆನ್ಸನ್ ಟಿವಿಯನ್ನ ನೋಡ್ತಾ ಇದ್ದೀರಾ. ಈಗ ಮಾತಾಡ್ಲಿಕ್ಕಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. For today's meditation, let us turn to the Gospel according to Saint Luke, chapter 13, verses 12 and 13. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಓದಿಕೊಳ್ಳೋಣ. But when Jesus saw her, he called her to him and said to her, "Woman, you are loosed from your infirmity." And he laid his hands on her, and immediately she was made straight and glorified God. ಲೂಕ 13, 12 ಮತ್ತು 13ನೇ ವಚನ. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನ್ನ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆಯು ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. Jesus was teaching in a synagogue. ಯೇಸು ಕ್ರಿಸ್ತನು ಒಬ್ಬ ಸಭಾ ಮಂದಿರದಲ್ಲಿ ಆತನು ಉಪದೇಶ ಮಾಡುತ್ತಾ ಇರ್ತಾನೆ. He saw a seriously handicapped woman who had been bent for 18 years and was unable to straighten herself. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಆಕೆಯು ನಡುಬುಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. She came to the right place at the right time. ಆಕೆ ತಕ್ಕ ಸಮಯದಲ್ಲಿ ತಕ್ಕ ವ್ಯಕ್ತಿ ಹತ್ರ ಆಕೆ ಬಂದಿದ್ದಾಳೆ. She did not ask Jesus for anything. ಆಕೆಯು ಯೇಸುಸ್ವಾಮಿ ಹತ್ರ ಏನನ್ನೂ ಕೇಳಿಕೊಳ್ಳಲಿಲ್ಲ. The woman did not look for Jesus, but he saw her and said, "Woman, you are freed from your disability," and laid his hands on her. ಆಕೆಯು ಸ್ವಾಮಿಯನ್ನು ಹುಡುಕಿ ಬರಲಿಲ್ಲ. ಆದರೆ ಯೇಸು ಸ್ವಾಮಿ ಆಕೆಯನ್ನು ನೋಡಿ ಕರೆದು, ನಿನಗೆ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ಕೈಗಳನ್ನಿಟ್ಟು ಆಕೆಯನ್ನು ಸ್ವಸ್ಥ ಮಾಡುತ್ತಾನೆ. His compassion moves him to act. ಯೇಸು ಸ್ವಾಮಿಯ ಕನಿಕರ ಆಕೆಯನ್ನು ಸ್ವಸ್ಥ ಮಾಡುವಂತೆ ಮಾಡಿತು. She had a spirit from Satan that had bound her. ಆಕೆಗೆ ದೆವ್ವ ಹಿಡಿದು ಆಕೆಯ ಮೈಯೆಲ್ಲ ರೋಗವನ್ನ ಹೊಂದಿದಂತ ಸ್ತ್ರೀ ಆಕೆ ಆಗಿದ್ದಳು. Some of the sufferings we go through in this life is not physical but is spiritual. ಅನೇಕ ಸಾರಿ ನಾವು ಭೌತಿಕವಾದ ಕಷ್ಟಗಳನ್ನು ಮಾತ್ರವಲ್ಲದೆ ಆತ್ಮಿಕವಾದಂತ ಬಾಧೆಗಳಿಂದ ನಾವು ಒಳಗಾಗುತ್ತೇವೆ. We don't see it, but we see its effects. ಆದ್ರೆ ನಾವು ಅದನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಅದರಿಂದ ಆಗುವಂತ ಫಲವನ್ನ ನಾವು ಕಾಣುವಂತವರಾಗಿದ್ದೇವೆ. This condition in her life had nothing to do with anything she had done in her life. ಆಕೆಯ ಜೀವಿತದಲ್ಲಿ ಆಕೆ ಏನು ಮಾಡಿದಳೋ ಅನ್ನೋದ್ರ ಮೇಲೆ ಅದು ಆಧಾರಗೊಂಡಿಲ್ಲ. She doesn't call out to Jesus, and yet he calls to her. ಆಕೆಯು ಸ್ವಾಮಿಯನ್ನು ಕರೆಯಲಿಲ್ಲ, ಆದ್ರೆ ಯೇಸು ಸ್ವಾಮಿಯೇ ಆಕೆಯನ್ನು ಕರೆಯುತ್ತಾನೆ. Jesus straightened her back. ಆ ಯೇಸು ಸ್ವಾಮಿಯು ಆಕೆಯ ಮೈ ಬಗ್ಗಿದ್ದಂಥದನ್ನ ನೆಟ್ಟಗೆ ಮಾಡುತ್ತಾನೆ. This is how God's good news come to some people. ಇದೇ ರೀತಿಯಾಗಿ ಯೇಸು ಸ್ವಾಮಿಯ ಒಂದು ಸುಸಂದೇಶವು ತಲುಪುವಂತದ್ದಾಗಿದೆ. You may be hurt in life, stuck in your sin. ನೀವು ಜೀವಿತದಲ್ಲಿ ನೀವು ನಿಂತು ಹೋಗಿರಬಹುದು, ಪಾಪದಿಂದ ನೀವು ಹೊರೆಯನ್ನು ಒತ್ತಿಕೊಂಡಂತವರಾಗಿರಬಹುದು. You cannot get out of it. ಆದ್ರೆ ನಮ್ಮಷ್ಟಕ್ಕೆ ನಾವೇ ಅದರಿಂದ ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. You need Jesus to lift you up. ನಮಗೆ ಅದನ್ನ ಬಿಡುಗಡೆ ಮಾಡಲು, ನಮ್ಮನ್ನ ಮೇಲಕ್ಕೆತ್ತಲು ಯೇಸುವಿನ ಸಹಾಯ ನಮಗೆ ಬೇಕಾಗಿದೆ. You may be looking for solutions in wrong places. ನಾವು ಅದಕ್ಕೆ ಪರಿಹಾರಕ್ಕಾಗಿ ನಾವು ತಪ್ಪಾದ ಸ್ಥಳಗಳಲ್ಲಿ ನಾವು ಹುಡುಕುವಂತವರಾಗಿರಬಹುದು. What you need is a touch from Jesus Christ. ಆದ್ರೆ ಯೇಸು ಸ್ವಾಮಿಯೇ ಅದನ್ನು ಬಂದು ನಮಗೆ ಬಿಡುಗಡೆಯನ್ನ ಕೊಡುವಂತವನಾಗಿದ್ದಾನೆ. Bent over, broken, crooked, diseased, deformed, perverted, helpless, come before God. ಆ ಬಗ್ಗಿದಂಥವರು, ನೆಟ್ಟಗಿಲ್ಲದಂಥವರು, ಮುರಿದಂಥ ಮನಸ್ಸುಳ್ಳಂಥವರು ಹಾಗೂ ಜೀವನದಲ್ಲಿ ಜಿಗುಪ್ಸೆ ಹೊಂದಿದಂಥವರು ಯೇಸುವಿನ ಬಳಿಗೆ ಬರತಕ್ಕದ್ದು. The woman received immediate restoration and she glorified God. ಈ ಒಂದು ಸ್ತ್ರೀಯು ತಕ್ಷಣ ಗುಣ ಹೊಂದಿ ದೇವರನ್ನ ಕೊಂಡಾಡಿದಳು ಎಂಬುದಾಗಿ ನೋಡುತ್ತೇವೆ. Jesus lifted up her head out of her misery and shame. ಆಕೆಗಿದ್ದಂತ ಅವಮಾನ, ಆಕೆಗಿದ್ದಂತ ಕಷ್ಟದಿಂದ ಯೇಸು ಸ್ವಾಮಿ ಬಿಡುಗಡೆ ಮಾಡುತ್ತಾನೆ.
The ruler of the synagogue objected to Jesus' act of compassion for this woman. ಆ ಸಭಾಮಂದಿರದ ಒಡೆಯನು ಬಂದು ಆ ಸ್ವಸ್ಥ ಮಾಡಿದ್ದನ್ನ ಆತನು ವಿರೋಧಿಸುತ್ತಾನೆ. The Jews cared for their animals on the Sabbath as other days. ಆ ಒಂದು ಯಹೂದ್ಯರು ಸಬ್ಬತ್ ದಿನದಲ್ಲಿ ಕೂಡ ತಮ್ಮ ಪ್ರಾಣಿ ಪಕ್ಷಿಗಳನ್ನ ಕಾಯುವಂತವರಾಗಿದ್ರು. So Jesus called the ruler of the temple a hypocrite. ಆ ಒಂದು ಸಭಾಮಂದಿರದ ಅಧಿಕಾರಿಯನ್ನ ಯೇಸು ಸ್ವಾಮಿ ಕಪಟಿಯ ಎಂಬುದಾಗಿ ಕರೆಯುತ್ತಾನೆ. Jesus had authority over Satan. ಯೇಸು ಸ್ವಾಮಿಗೆ ಸೈತಾನನ ಮೇಲೆ ಅಧಿಕಾರವಿದ್ದಿತ್ತು. And Jesus had all power over our human body. ಮನುಷ್ಯನ ಶರೀರದ ಮೇಲೆ ಸಂಪೂರ್ಣವಾದ ಅಧಿಕಾರ ಯೇಸು ಸ್ವಾಮಿಗಿದೆ. Jesus is God and he helps people who are helpless. ಯೇಸು ಸ್ವಾಮಿ ದೇವರಾಗಿದ್ದಾನೆ. ಯಾರಿಗೆ ಅನಾರೋಗ್ಯದ ಸಮಸ್ಯೆ ಇದೆಯೋ ಅವರಿಗೆ ಯೇಸು ಕ್ರಿಸ್ತನು ಸಹಾಯ ಮಾಡುವಂತವನಾಗಿದ್ದಾನೆ. You may be visiting different places, but you really need is a touch from God. ನೀವು ಪರಿಹಾರಕ್ಕಾಗಿ ಅನೇಕ ಸ್ಥಳಗಳನ್ನ ನೀವು ಭೇಟಿಯಾಗ್ತಿರ್ಬೋದು. ಆದ್ರೆ ನಿಮಗೆ ಬೇಕಾದಂಥದ್ದು ಏನು ಅಂತ ಹೇಳಿದ್ರೆ ಯೇಸು ಸ್ವಾಮಿಯ ಒಂದು ಸ್ಪರ್ಶ ಮಾತ್ರ. Are you troubled and burdened? Take it to Jesus. ನೀವು ಹೊರೆ ಹೊತ್ತುಕೊಂಡು ಕಷ್ಟದಕ್ಕೆ ಒಳಗಾಗಿದ್ದೀರಾ, ಯೇಸುವಿನ ಬಳಿ ಬನ್ನಿರಿ. May the Lord bless you all with these words. Amen. ಹಾಗಾಗುವಂತೆ ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ಆಮೆನ್. ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಗಿಸಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂತ ಪರಲೋಕ ತಂದೆಯಾದ ದೇವರೇ, ಈ ಒಂದು ಒಳ್ಳೆ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಸಮಸ್ತ ರೋಗಗಳನ್ನು ವಾಸಿ ಮಾಡುವಂಥ ದೇವರು, ಸಕಲ ಬಂಧನಗಳಿಂದ ಬಿಡಿಸುವಂಥ ಅಧಿಕಾರ ಉಳ್ಳಂಥ ದೇವರು, ಎಲ್ಲ ಮನುಷ್ಯರ ಮೇಲೆ ಎಲ್ಲ ಶರೀರಗಳ ಮೇಲೆ ಅಧಿಕಾರ ಹೊಂದಿರುವಂಥ ದೇವರೇ, ನಿನಗೆ ಸ್ತೋತ್ರ 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 ಸಮರ್ಪಿಸ್ತೇವೆ ಸ್ವಾಮಿ. ನೀನು ಬಿಡುಗಡೆ ಮಾಡಲಿಕ್ಕೂ ರಕ್ಷಿಸಲಿಕ್ಕೂ ಸಮಾಧಾನ ಕೊಡಲಿಕ್ಕೂ ಬಂದಿಯಲ್ಲ, ಅದಕ್ಕಾಗಿ ಸ್ತೋತ್ರ. ನಿನ್ನ ಒಂದು ಗಾಯಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ನೀನು ವಾಕ್ಯ ಉಂಟಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಮನುಷ್ಯರನ್ನ ಬಿಡುಗಡೆ ಮಾಡಿ ದೇವರ ರಾಜ್ಯಕ್ಕೆ ಸೇರಿಸಬೇಕೆಂತಲೇ ನೀನು ಈ ಲೋಕಕ್ಕೆ ಬಂದಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಮೇಲೆ ಇಟ್ಟಂಥ ಕನಿಕರ ದಯೆ ಪ್ರೀತಿಗಾಗಿ ಸ್ತೋತ್ರ. ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕಾಗಿ ಬಂದಂಥ ಯೇಸುವೆ, ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಹಾಗೂ ಸ್ವಾಮಿ, ನೀನು ಘನವೈದ್ಯನಾಗಿದ್ದಿ. ಸಮಸ್ತ ಕಾಯಿಲೆಗಳನ್ನು ರೋಗಗಳನ್ನು ನೀನೇ ಹೊತ್ತುಕೊಂಡಿದ್ದಿ. ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿದ್ದಿ, ಅದಕ್ಕಾಗಿ ಸ್ತೋತ್ರ. ನಮಗೆ ಕೊಟ್ಟಂಥ ನಂಬಿಕೆ ನಿರೀಕ್ಷೆಗಾಗಿ ಸ್ತೋತ್ರ. ಈ ಒಂದು ಸಮಯದಲ್ಲಿ ಸ್ವಾಮಿ, ನಿನ್ನ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಆಶೀರ್ವಾದವಿರಲಿ, ನಿನ್ನ ಬಿಡುಗಡೆ ಇರಲಿ, ನಿನ್ನ ಸ್ವಸ್ಥತೆ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನನ್ನು ಬೇಡಿಕೊಳ್ಳುವವರಿಗೂ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ಹೇಳಿದಾತನೇ, ನೀನು ಒಳ್ಳೆ ಕುರುಬನಾಗಿದ್ದಿ, ಯಾವ ಕೊರತೆ ಇಲ್ಲದಂತೆ ನಡೆಸುವಾತನಾಗಿದ್ದಿ. ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು ಎಂಬುದಾಗಿ ದಾವೀದನು ಹೇಳಿದಂತೆ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಕಾರ್ಯ ಮಾಡಬೇಕಾಗಿ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ನಮ್ಮ ರಕ್ಷಕನಾದಂಥ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್, ಆಮೆನ್. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಸಹವಾಸವು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.